ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಉದಿವಾರ ರಸ್ತೆಯ ಶಾಂತಿ ಕಾಂಪ್ಲೆಕ್ಸ್ನ ಸಮೀಪದ ರಸ್ತೆ ಬದಿಯಲ್ಲೆಲ್ಲ ಒಂದು ತಿಂಗಳ ಹಿಂದೆ ದಿನನಿತ್ಯ ಕೆಲವು ದಿನಗಳವರೆಗೆ ವಿವಿಧ ಸ್ಥಳಗಳಲ್ಲಿ ರಸ್ತೆಯುದ್ದಕ್ಕೂ ವಿವಿಧ ಬಗೆಯ ಚಾಕೊಲೇಟ್ಗಳನ್ನು ಬಿಡಿಬಿಡಿಯಾಗಿ ಹಲವೆಡೆ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ತುಂಬಿಸಿ ಬಿಸಾಕಿರುವುದಲ್ಲದೆ ಇನ್ನು ಕೆಲವೆಡೆ ಚಾಕೊಲೇಟ್ ತುಂಬಿಸಿದ ಹೊಸ ಡಬ್ಬಿಯನ್ನು ಬಿಸಾಡಿದ್ದು ದಿನನಿತ್ಯ ಅದೇ ಜಾಗದಲ್ಲಿ ತೆರಳುವ ತೋಟದ ಕಾರ್ಮಿಕರು ಗಮನಿಸಿ ಯಾರೋ ಅವಧಿ ಮುಗಿದ ಅಥವಾ ಕಳಪೆಯಾಗಿ ಬಿಸಾಕಿರಬಹುದು ಎಂದು ಊಹಿಸಿ ತಮ್ಮ ಪಾಡಿಗೆ ಸುಮ್ಮನಿದ್ದರು. ಆದರೆ ಅದೇ ಪದೇ ಪದೇ ಪುನರಾವರ್ತನೆಯಾಗಿದ್ದನ್ನು ನೋಡಿ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಸಂಜೆ ಅಂಬೇಡ್ಕರ್ ನಗರದ ತೋಟದಲ್ಲಿ ಕೂಲಿ ಕಾರ್ಮಿಕರು ಹತ್ತಿರದ ಬಾಲಗುಳಿಯಲ್ಲಿ ಕೆಲಸವನ್ನು ಮುಗಿಸಿ ಮನೆಗೆ ವಾಪಸ್ಸು ಬರುವ ವೇಳೆ ಚರ್ಚ್ ಸಮೀಪದ ರಸ್ತೆಯ ಬದಿಯಲ್ಲಿ ಚಾಕೊಲೇಟ್ ತುಂಬಿದ ಹೊಸದಾದ ಡಬ್ಬಿ ಸಿಕ್ಕಿದ್ದು ಸಂಶಯಗೊಂಡ ಅವರು ನೆರೆಹೊರೆಯವರಿಗೆ ತಿಳಿಸಿದ್ದಾರೆ. ವಿಷಯ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಿದ್ದಂತೆ ಇನ್ನು ಹಲವು ತೋಟದ ಕಾರ್ಮಿಕರಿಗೆ ಲಿಂಗಾಪುರ, ಮಲಸಾವರ ಸೇರಿದಂತೆ ಇನ್ನಿತರ ರಸ್ತೆಯ ಹಲವೆಡೆ ಸಿಕ್ಕಿರುವುದು ತಿಳಿದು ಬಂದಿದೆ. ಇಲ್ಲಿ ಸಂಶಯ ಹುಟ್ಟುಹಾಕಲು ಕಾರಣವೆಂದರೆ ಪಟ್ಟಣದ ಯಾವುದೇ ಮೆಡಿಕಲ್, ಶಾಪಿಂಗ್ ಮಾಲ್ ಹಾಗೂ ಇತರೆ ಅಂಗಡಿಗಳಲ್ಲಿ ಈ ತರಹದ ಚಾಕೊಲೇಟ್ ಸರಬರಾಜು ಅಥವಾ ಮಾರಾಟ ಇಲ್ಲ. ಒಂದು ವೇಳೆ ಉಳಿದರೆ ಅಥವಾ ಚಾಕೊಲೇಟ್ನ ಅವಧಿ ಮುಗಿದರೆ ವಾಪಸ್ ಕಂಪನಿಗೆ ಮರಳಿಸುತ್ತಾರೆ ಹೊರತು ಯಾರೊಬ್ಬರೂ ಸಹ ಬಿಸಾಡುವುದಿಲ್ಲ ಎಂದು ಸ್ವತಃ ಅಂಗಡಿಯವರೇ ಮಾಹಿತಿ ನೀಡಿದ್ದಾರೆ. ಒಂದು ದಿನ ಒಂದೇ ಸ್ಥಳದಲ್ಲಿ ಸಿಕ್ಕರೆ ವಾಹನದಲ್ಲಿ ಸರಬರಾಜು ಮಾಡುವ ವೇಳೆ ಮಾರಾಟಗಾರನ ಅಜಾಗರೂಕತೆಯಿಂದ ಬಿದ್ದಿರಬಹುದು. ಆದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಿಗಲು ಕಾರಣವೇನು? ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇರಬಹುದೇನೋ ಅಥವಾ ಅಮಲು ಪದಾರ್ಥ ಬೆರಕೆ ಮಾಡಿದ್ದಾರೋ ಎಂದು ಕಾದು ನೋಡಬೇಕಿದೆ. ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಗಮನಿಸಿ ಈ ಚಾಕೊಲೇಟ್ ಏಕೆ ಎಸೆದಿದ್ದಾರೆ ಅಥವಾ ಇನ್ನೇನಾದರೂ ಈ ಚಾಕೊಲೇಟ್ನಲ್ಲಿ ಮಿಶ್ರಣವಾಗಿದೆಯಾ ಎಂಬುದನ್ನು ತನಿಖೆ ಮಾಡಬೇಕಾಗಿದೆ. ಏನೇ ಆಗಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು ಈ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು. ಹಾಗಾದರೆ ಬನ್ನಿ, ಎಲ್ಲೆಲ್ಲಿ ಯಾರಿಗೆ ಎಷ್ಟು ಸಿಕ್ಕಿದೆ, ಇಷ್ಟೆಲ್ಲ ಸಂಶಯ ಹುಟ್ಟುಹಾಕಲು ಕಾರಣವೇನೆಂದು ಅವರಿಂದಲೇ ತಿಳಿಯೋಣ. ಚಾಕ್ಲೇಟ್ ಬಿದ್ದಿರುತ್ತೆ, ಬೀಳೋದಂತಲ್ಲ. ಒಂದು ಚಾಕ್ಲೇಟ್, ಎರಡು ಚಾಕ್ಲೇಟ್ ಬಿದ್ದಿರುತ್ತೆ. ಮಕ್ಕಳು ಅಕಸ್ಮಾತ್ ತಿಂತಾರೋ ಇಲ್ಲ, ಚಾಕ್ಲೇಟ್ ತಗೊಂಡ್ರೆ 5 ರೂಪಾಯಿ ಚಾಕ್ಲೇಟ್ ತಗೊಳ್ತಾರೆ. ಇಲ್ಲ ಬಂದರೆ ನಾನು ಲೈಫಲ್ಲಿ ಚಾಕ್ಲೇಟ್ ಬಿದ್ದಿರೋದು, ನಾನು ಇಷ್ಟು ಚಾಕ್ಲೇಟ್ ನಾನು ನೋಡೇ ಇಲ್ಲ, ಯಾವ ಕಾರಣಕ್ಕೂ ಬಿಟ್ಟಿಲ್ಲ. ಇದು ಯಾಕೋ ಒಂಥರ ತುಂಬಾ ಇದಿದೆ. ಮಕ್ಕಳಿಗೆ ಏನಾದರೂ ಸಿಕ್ಕಿದ್ರೆ ಅದು ತಿಂದು ಏನಾದ್ರೆ ಆಗ್ಬಿಟ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ನಮಗೆ ಸಿಕ್ತು, ನಾವು ತಗೊಂಡ್ ಬಂದು. ಇದು ಚಾಕ್ಲೇಟ್ ಡಬ್ಬ ಯಾವತ್ತೂ ಬಿಸಾಕೋದಿಲ್ಲ ಯಾರು. ಈಗ ಅದು ಬಿಸಾಕಿದಾರಲ್ಲ, ಅದು ಏನಂತ ನಮಗೆ ಗೊತ್ತಿಲ್ಲ. ನಾವು ತಗೊಂಡ್ ಬಂದಿದ್ವಿ, ಅದು ಏನಂತ ನೀವು ಇದು ಮಾಡಿ. ನೋಡಿದ್ವಿ, ಎಲ್ಲಿ ಎಲ್ಲಿ ನಾನು ಅಳತೆ ನೋಡೋಕೆ ಬಂದಿದ್ದಾಗ ಒಂದು ಸಿಕ್ತು ಅಂತ ನೋಡಿದ್ರೆ ಇಲ್ಲೇ ಡಬ್ಬ ಮುಂದಕ್ಕೆ ನಮ್ಮ ನಾದಿನಿಗೆಲ್ಲ ಎಲ್ಲ ಡಬ್ಬನೇ ಬಿಸಾಕ್ತಾರೆ. ರೋಡಲ್ಲಿ ಬಿದ್ದಿದ್ರೆ ಏನಾದರೂ ಪರ ಇಲ್ಲ ಬಿದ್ದಿರ್ಬೋದು ಅಂತ ನೋಡಿ. ಇದು ಯಾರು ತೆಗೆದು ಬಿಸಾಕಿರೋದು ಡಬ್ಬನೇ ಸಿಕ್ಕಿತ್ತು. ನನಗೆ ಗೊತ್ತಿಲ್ಲದೆ ಯಾರು ಚಾಕ್ಲೇಟ್ ಬಿಸಾಕಲ್ಲ. ಎಲ್ಲ ನೋಡಿ ಇದೇ ಚಾಕ್ಲೇಟ್, ಅದು ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ. ಡಬ್ಬನೇ ಬಿದ್ದಿದೆ. ಈಗ ಒಂದು 15 2-3 ಜಾಗದಲ್ಲಿ ಬಿದ್ದಿದೆ. ಒಂದು ಕಡೆ ಪರವಾಗಿಲ್ಲ, ತೋಟದೊಳಗೇನೆ ಬಿಸಾಕಿರೋದು.